ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ರೂವಾರಿ ಜಗಜ್ಯೋತಿ ಬಸವಣ್ಣನವರು ಸೇರಿದಂತೆ ಶಿವಶರಣರ ಕರ್ಮಭೂಮಿ ಹಾಗೂ ನಡೆದಾಡಿದ ಪವಿತ್ರ ಭೂಮಿ ಬೀದರ್ ಜಿಲ್ಲೆ. ಅದರಂತೆ ಚಿಟ್ಕುಪ್ಪ ಪಟ್ಟಣವು ಕೂಡ ಸಾಂಸ್ಕೃತಿಕ ಧಾರ್ಮಿಕ ಭಾವೈಕ್ಯತೆಯ ಕೇಂದ್ರ ಬಿಂದುವಾಗಿ ಚಿಟ್ಕುಪ್ಪ ಪಟ್ಟಣವು ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕದಲ್ಲೇ ಮಾದರಿ ಪಟ್ಟಣವಾಗಿ ಮೆರೆಯುತ್ತಿದೆ. ಈ ಪವಿತ್ರ ಭೂಮಿಯಲ್ಲಿ ಅನೇಕ ಸಾಧು ಸಂತರು ಆಗಿ ಹೋಗಿದ್ದಾರೆ. ಶ್ರೀ ಸಂತ ಶಿರೋಮಣಿ ಗವಿಮಡಿವಾಳೇಶ್ವರರು ಕೂಡ ಒಬ್ಬರು. ಅವರು ಚಿಟ್ಕುಪ್ಪ ಪಟ್ಟಣದಲ್ಲಿ ಶ್ರಮಜೀವಿಯಾಗಿ ಕಾಯಕ ತತ್ವವನ್ನು ಸಾರುತ್ತಾ ಗವಿಯನ್ನು ಕೊರೆದು ಮಾನವ ಜೀವಿಗಳಿಗೆ ಭಕ್ತಿ ಮಾರ್ಗವನ್ನು ತೋರುತ್ತಾ ಜೀವಿ ಶಿವನಾಗಬಲ್ಲ ಎಂಬ ತತ್ವವನ್ನು ತಿಳಿಸಿಕೊಟ್ಟವರು. ಶ್ರೀ ಸಂತ ಶಿರೋಮಣಿ ಗವಿಮಡಿವಾಳೇಶ್ವರರು ಫಾಲ್ಗುಣಿ ಶುದ್ಧ 3ರ ಶುಭ ದಿನದಂದು ಶಿವನಲ್ಲಿ ಬೆರೆತು ಇಂದಿಗೂ ಭಕ್ತಾದಿಗಳಿಗೆ ಆಶೀರ್ವಾದಗೈಯುತ್ತಾ ಈ ಪುಣ್ಯ ಭೂಮಿಯಲ್ಲಿ ನೆಲೆಸಿದ್ದಾರೆ. ಈ ಪವಿತ್ರ ದಿನದಂದು ಜಾತ್ರಾ ಮಹೋತ್ಸವವಾಗಿ ಭಕ್ತಾದಿಗಳು ನಾನಾ ಕಡೆಯಿಂದ ಆಗಮಿಸಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ದಿನಾಂಕ 19ರ ಗುರುವಾರ ಚಿಟ್ಕುಪ್ಪ ಪಟ್ಟಣದಲ್ಲಿ ಮುಂಜಾನೆ 8 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಹಿರೇಮಠದಿಂದ ಗವಿವರೆಗೆ ಪೂರ್ಣಕುಂಭ ಮೆರವಣಿಗೆ, ಸಂಗೀತ ರುದ್ರಾಭಿಷೇಕ, ನಂತರ ಕಳಸಾರೋಹಣ ಕಾರ್ಯಕ್ರಮ ಜರುಗಲಿದೆ. 20ರ ಶುಕ್ರವಾರ ಮುಂಜಾನೆ ಪಲ್ಲಕ್ಕಿ ಉತ್ಸವ, ಸಂಜೆ ಅಯ್ಯಪ್ಪ ಸ್ವಾಮಿ ಮಠದಿಂದ ಗವಿವರೆಗೆ ಗುರುಗಳ ಮೆರವಣಿಗೆ, ರಾತ್ರಿ 11 ಗಂಟೆಗೆ ಭವ್ಯ ರಥೋತ್ಸವ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ.